ಸ್ನೇಹಿತರೆ, ನೀವು ರೈಲ್ವೆಯಲ್ಲಿ ಟ್ರಾವೆಲ್ ಮಾಡುವಾಗ ಹಲವಾರು ಥರ್ಡ್ ಪಾರ್ಟಿ ಆ್ಯಪ್ಸ್ಗಳನ್ನು ಇನ್ಸ್ಟಾಲ್ ಮಾಡಿ ಯೂಸ್ ಮಾಡಬೇಕಿತ್ತು. ಇಲ್ಲಿ ನೀವು ಟ್ರೈನ್ ಟಿಕೆಟನ್ನು ಬುಕ್ ಮಾಡೋದಕ್ಕೆ ರೈಲ್ವೆ ಕನೆಕ್ಟ್ ಅಂತ ಒಂದು ಆ್ಯಪು, ಹಾಗೆಯೇ ರೈಲ್ ಎಲ್ಲಿದೆ ಅಂತ ನೋಡೋದಕ್ಕೆ NTES ಅಥವಾ ವೆರ್ ಈಸ್ ಮೈ ಟ್ರೈನ್ ಆ್ಯಪು, ಹಾಗೆಯೇ ಅನ್ರಿಸರ್ವ್ ಟಿಕೆಟನ್ನು ಚೆಕ್ ಮಾಡೋದಕ್ಕೆ UTS ಆ್ಯಪು, ರೈಲ್ವೆಯಲ್ಲಿ ಏನಾದರೂ ಸಮಸ್ಯೆ ಆದರೆ ರೈಲ್ ಮಡದ್ ಆ್ಯಪು, ಹಾಗೆಯೇ ಸ್ಟೇಟಸನ್ನು ಚೆಕ್ ಮಾಡೋದಕ್ಕೆ PNR ಸ್ಟೇಟಸ್ ಅಂತ ಆ್ಯಪು, ರೈಲ್ ಯಾತ್ರಿ ಆ್ಯಪು, ಹಾಗೆಯೇ ಫುಡ್ಡನ್ನು ಡೆಲಿವರಿ ಮಾಡೋದಕ್ಕೂ ಕೂಡ ಇಲ್ಲಿ ನೀವು ಸಪ್ರೇಟ್ ಆ್ಯಪನ್ನು ಯೂಸ್ ಮಾಡಬೇಕಿತ್ತು. ಸೊ ಇಲ್ಲಿ ನೀವು ಒಂದೊಂದು ಸೇವೆಗಳಿಗೆ ಒಂದೊಂದು ಆ್ಯಪ್ಸನ್ನು ಇನ್ಸ್ಟಾಲ್ ಮಾಡಿ ಯೂಸ್ ಮಾಡಬೇಕಿತ್ತು. ಅದು ಕೂಡ ಪ್ರಾಪರಾಗಿ ವರ್ಕ್ ಆಗ್ತಾ ಇರಲಿಲ್ಲ, ಎರರ್ ಬರ್ತೈತೆ ಅಥವಾ ಲ್ಯಾಗ್ ಕೂಡ ಆಗ್ತಾಯಿತ್ತು. ಸರಿಯಾಗಿ ಈ ಒಂದು ಆ್ಯಪನ್ನು ಮೇಂಟೈನ್ ಮಾಡ್ತಾ ಇರಲಿಲ್ಲ. ಸೊ ನೀವು ರೈಲ್ವೆಯಲ್ಲಿ ಟ್ರಾವೆಲ್ ಮಾಡಬೇಕಂದ್ರೆ ಈ ರೀತಿ ಹಲವು ಆ್ಯಪ್ಸ್ಗಳನ್ನು ಇನ್ಸ್ಟಾಲ್ ಮಾಡಿ ಯೂಸ್ ಮಾಡಬೇಕಿತ್ತು. ಬಟ್ ಇನ್ಮೇಲೆ ಸ್ನೇಹಿತರೆ, ಈ ಎಲ್ಲ ಸೇವೆಗಳಿಗೆ ಒಂದೇ ಆ್ಯಪನ್ನು ಯೂಸ್ ಮಾಡ್ಬೋದು. ಸೊ ರೈಲ್ವೆ ಇಲಾಖೆಯವರು ಈಗ ಹೊಸ ಒಂದು ಆ್ಯಪನ್ನು ಲಾಂಚ್ ಮಾಡಿದ್ದಾರೆ, ರೈಲ್ವೆ ಒನ್ ಅಂತ. ಈ ಒಂದು ಆ್ಯಪಲ್ಲಿ ಸ್ನೇಹಿತರೆ ನೀವು ಎಲ್ಲ ಸೇವೆಗಳನ್ನು ಈ ಒಂದೇ ಆ್ಯಪಲ್ಲಿ ನೀವು ಪಡ್ಕೋಬೋದು. ಈ ಒಂದು ಆ್ಯಪನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಇವತ್ತು ನಾನು ನಿಮಗೆ ತಿಳಿಸ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ತಪ್ಪದೆ ಕ್ಲಿಕ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ, ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಡೈರೆಕ್ಟಾಗಿ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನೀವು ಇಲ್ಲಿ ರೈಲ್ ಒನ್ ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕು. ಈ ಆ್ಯಪ್ ಸ್ನೇಹಿತರೆ ನಿಮಗೆ ಪ್ಲೇಸ್ಟೋರಲ್ಲಿ ಫ್ರೀಯಾಗಿ ಸಿಗುತ್ತೆ. ಪ್ಲೇಸ್ಟೋರಿಗೆ ಹೋಗಿ ಸರ್ಚಲ್ಲಿ ರೈಲ್ ಒನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಆನಂತರ ಈಗ ನೀವು ಡಿಸ್ಪ್ಲೇ ಮೇಲೆ ನೋಡ್ತಾ ಇದ್ದು ರೈಲ್ ಒನ್ ಅಂತ ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿ. ಸೊ ಇಲ್ಲಿ ಸೆಂಟರ್ ಆಫ್ ರೈಲ್ವೆ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಇರುತ್ತೆ. ಸೊ ಈ ರೀತಿ ಇರುವಂಥ ಆ್ಯಪನ್ನು ಮಾತ್ರ ಇನ್ಸ್ಟಾಲ್ ಮಾಡಿ, ಬೇರೆ ಯಾವುದೇ ಆ್ಯಪನ್ನು ಇನ್ಸ್ಟಾಲ್ ಮಾಡೋದಕ್ಕೆ ಹೋಗಬೇಡಿ. ಆನಂತರ ಡೈರೆಕ್ಟಾಗಿ ಆ್ಯಪನ್ನು ಓಪನ್ ಮಾಡಿ. ಓಪನ್ ಆದಮೇಲೆ ಸ್ನೇಹಿತರೆ, ಇಲ್ಲಿ ಕೇವಲ 2 ಲ್ಯಾಂಗ್ವೇಜ್ ಇರೋದು, ಇಂಗ್ಲೀಷ್ ಹಾಗೆ ಹಿಂದಿ. ಮುಂದಿನ ದಿನದಲ್ಲಿ ಇದು ಕನ್ನಡ ಎಲ್ಲ ಭಾಷೆಗೂ ಕೂಡ ಬರುತ್ತೆ ಈ ಒಂದು ಆ್ಯಪು. ಆನಂತರ ಸ್ನೇಹಿತರೆ, ನೀವಿಲ್ಲಿ ನಿಮ್ಮೊಂದು ಮೊಬೈಲ್ ನಂಬರನ್ನು ಹಾಕಿ ರಿಜಿಸ್ಟರನ್ನು ಮಾಡಬೇಕು. ಒಂದು ವೇಳೆ ನೀವಿಲ್ಲಿ ರೈಲ್ ಕನೆಕ್ಟ್ ಹಾಗೆ UTC ಆ್ಯಪನ್ನು ಯೂಸ್ ಮಾಡ್ತಿದ್ರೆ ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು. ನೀವು ಈ ರೈಲ್ ಕನೆಕ್ಟ್ ಹಾಗೆ UTCಯಲ್ಲಿ ಯಾವ ನಂಬರ್ ಹಾಕಿ ಅಕೌಂಟನ್ನು ಕ್ರಿಯೇಟ್ ಮಾಡಿರ್ತೀರೋ ಅದೇ ನಂಬರನ್ನು ಹಾಕಿ ಈ ಒಂದು ಆ್ಯಪಲ್ಲಿ ಲಾಗಿನ್ ಆಗ್ಬೋದು. ಇಲ್ಲಿ ಲಾಗಿನ್ ಇಯರ್ ಅಂತ ಇದೆ, ನೋಡ್ತಾ ಇರ್ಬೋದು ಮೇಲ್ಗಡೆ. ಇಲ್ಲಿ ನೀವು ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು. ಒಂದು ವೇಳೆ ನೀವು ನ್ಯೂ ಯೂಸರ್ ಆಗಿದ್ದರೆ ಇಲ್ಲಿ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಇಲ್ಲಿ ನಿಮ್ಮೊಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ಸ್ನೇಹಿತರೆ, ನೀವಿಲ್ಲಿ ಗೆಸ್ಟ್ ಆಗು ಕೂಡ ಲಾಗಿನ್ ಆಗ್ಬೋದು. ಅಂದರೆ ಯಾವ ರೀತಿ ಆ್ಯಪ್ ಇದೆ ಅಂತ ನೀವಿಲ್ಲಿ ಈ ಒಂದು ಗೆಸ್ಟ್ ಆಗಿ ಲಾಗಿನ್ ಆಗಿ ಚೆಕ್ ಮಾಡ್ಬೋದು. ಸೊ ಈಗ ನಾನು ಇಲ್ಲಿ ಡೈರೆಕ್ಟಾಗಿ ಮೊಬೈಲ್ ನಂಬರ್ ಎಂಟರ್ ಮಾಡಿ ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರ ಸ್ನೇಹಿತರೆ, ಇಲ್ಲಿ ನೇಮ್ ಹಾಗೆ ಇಮೇಲ್, ಯೂಸರ್ ID, ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್ ಎಲ್ಲನೂ ಕೂಡ ಕರೆಕ್ಟಾಗಿ ಫಿಲ್ ಮಾಡಿ. ಸ್ನೇಹಿತರೆ, ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಫಿಲ್ ಆದ ನಂತರ ಇಲ್ಲಿ ನೀವು ಮೊಬೈಲ್ ನಂಬರ್ ಹಾಗೆ ಇಮೇಲ್ ಅಡ್ರೆಸ್ಸನ್ನು ವೆರಿಫೈ ಮಾಡಬೇಕಾಗುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಪಕ್ಕದಲ್ಲಿ ವೆರಿಫೈ ಅಂತ ಇದೆ, ಈ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಮೇಲೆ ಕ್ಲಿಕ್ ಆದ ನಂತರ ನೀವು ಎಂಟರ್ ಮಾಡಿರುವಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ, OTPನ ಎಂಟರ್ ಮಾಡಿ. ಮೊಬೈಲ್ ನಂಬರ್ ಹಾಗೆಯೇ ಇಲ್ಲಿ ಇಮೇಲ್ ಅಡ್ರೆಸ್ ಎರಡನ್ನೂ ಕೂಡ ವೆರಿಫೈ ಮಾಡಿ. ಇಲ್ಲಿ ವೆರಿಫೈ ಅಂತ ಇರುತ್ತೆ, ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಮೊಬೈಲ್ ನಂಬರ್ ಹಾಗೆ ಇಮೇಲ್ ಅಡ್ರೆಸ್ ಎರಡು ವೆರಿಫೈ ನಂತರ ಸ್ನೇಹಿತರೆ, ಇಲ್ಲಿ ಕೆಳಗಡೆ ಸ್ಲೈಡ್ ಟು ಮ್ಯಾಚ್ ಟು ಸೈನ್ ಅಪ್ ಅಂತ ಇರುತ್ತೆ. ಸ್ನೇಹಿತರೆ, ಇಲ್ಲಿ ಮೊದಲಿಗೆ ಒಂದು ಇಮೇಜನ್ನು ಕೊಟ್ಟಿರ್ತಾರೆ, ಹಾಗೆ ಪಕ್ಕದಲ್ಲಿ 3 ಇಮೇಜ್ ಇರುತ್ತೆ. ಸೊ ಈ ಒಂದು ಇಮೇಜು ಈ 3 ಇಮೇಜಲ್ಲಿ ಯಾವುದಾದ್ರೂ ಒಂದು ಇಮೇಜ್ಗೆ ಮ್ಯಾಚ್ ಆಗುತ್ತೆ. ಸೊ ಆ ಒಂದು ಇಮೇಜ್ಗೆ ನೀವು ಇಲ್ಲಿ ಸ್ಲೈಡನ್ನು ಮಾಡಬೇಕು. ಸೊ ಈಗ ನಾನು ಸ್ಲೈಡ್ ಮಾಡಿರೋದು ಸೆಟ್ ಆಗಿದೆ ಅಂದರೆ ಕರೆಕ್ಟ್ ಆಗಿದೆ. ಆನಂತರ ಇಲ್ಲಿ MPIN ಅನ್ನು ಸೆಟ್ ಮಾಡಬೇಕು. ನಿಮಗೆ ಬೇಕಾದ ರೀತಿಯಲ್ಲಿ MPIN ಅನ್ನು ಸೆಟ್ ಮಾಡಿ. 2 ಸಲ MPIN ಎಂಟರ್ ಆದ ನಂತರ ಇಲ್ಲಿ ಸೆಟ್ MPIN ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗಿದೆ. ಸ್ನೇಹಿತರೆ, ಅಕೌಂಟ್ ಕ್ರಿಯೇಟ್ ಮಾಡಿ ಆ್ಯಪ್ ಓಪನ್ ಆದಮೇಲೆ ಈ ರೀತಿಯ ಇಂಟರ್ಫೇಸ್ ಇರುತ್ತೆ. ಇಲ್ಲಿ ಮೊದಲಿಗೆ ಜರ್ನಿ ಪ್ಲಾನರ್ ಅಂತ ಇರುತ್ತೆ, ಇಲ್ಲಿ ರಿಸರ್ವ್ಡ್, ಅನ್ರಿಸರ್ವ್ಡ್ ಹಾಗೆ ಪ್ಲಾಟ್ಫಾರ್ಮ್ ಅಂತ ಇರುತ್ತೆ. ಸ್ನೇಹಿತರೆ, ಇಲ್ಲಿ ರಿಸರ್ವ್ಡ್ ಅಂದರೆ ಟಿಕೆಟನ್ನು ಬುಕ್ ಮಾಡೋದು. ನೀವು ಯಾವ ಊರಿಂದ ಯಾವ ಊರಿಗೆ ಹೋಗ್ಬೇಕಂತ ಇಲ್ಲಿ ನೀವು ಎಂಟರ್ ಮಾಡಿ. ಇಲ್ಲಿ ಡೇಟು ಹಾಗೆಯೇ ಇಲ್ಲಿ ಕ್ಲಾಸು ಹಾಗೆ ಕೋಟಾ ಎಲ್ಲನೂ ಕೂಡ ಸರಿಯಾಗಿ ಎಂಟರ್ ಮಾಡಿ. ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ಸೊ ನಿಮಗೆ ಲಭ್ಯ ಇರುವಂಥ ಎಲ್ಲ ಟ್ರೈನ್ ಲಿಸ್ಟ್ ಇಲ್ಲಿ ಬರುತ್ತೆ ಸರ್ಚಲ್ಲಿ. ಆನಂತರ ನೀವು ನಿಮಗೆ ಬೇಕಾದ ಟ್ರೈನನ್ನು ಕ್ಲಿಕ್ ಮಾಡಿ ಈ ಒಂದು ಆ್ಯಪಲ್ಲಿನೇ ಆನ್ಲೈನ್ ಬುಕ್ಕಿಂಗನ್ನು ಮಾಡಿ ಸೀಟನ್ನು ಕನ್ಫರ್ಮ್ ಮಾಡ್ಬೋದು. ಹಾಗೆಯೇ ಇಲ್ಲಿ ಎರಡನೇದಾಗಿ ಅನ್ರಿಸರ್ವ್ಡ್ UTS, ಇದನ್ನು ಕೂಡ ಈ ಆ್ಯಪಲ್ಲಿ ನೀವು ಈಸಿಯಾಗಿ ಯೂಸ್ ಮಾಡ್ಬೋದು, ಬೇರೆ ಆ್ಯಪನ್ನು ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಇಲ್ಲಿ ಮೂರನೇದಾಗಿ ಪ್ಲಾಟ್ಫಾರ್ಮ್ ಅಂತ ಇದೆ. ಪ್ಲಾಟ್ಫಾರ್ಮ್ ಟಿಕೆಟನ್ನು ಕೂಡ ಸ್ನೇಹಿತರೆ ಈ ಒಂದು ಆ್ಯಪಲ್ಲಿ ನೀವು ಬುಕ್ಕಿಂಗ್ ಮಾಡ್ಬೋದು. ಈ ಒಂದೇ ಆ್ಯಪಲ್ಲಿ ಸ್ನೇಹಿತರೆ ನೀವು ರಿಸರ್ವ್ಡ್, ಅನ್ರಿಸರ್ವ್ಡ್ ಹಾಗೆ ಪ್ಲಾಟ್ಫಾರ್ಮ್ 3 ಟಿಕೆಟ್ಸನ್ನು ನೀವು ಇಲ್ಲಿ ಬುಕ್ ಮಾಡ್ಬೋದು. ಹಾಗೆ ಸ್ನೇಹಿತರೆ, ನೀವು ಇಲ್ಲಿ ಟ್ರೈನನ್ನು ಸರ್ಚ್ ಮಾಡ್ಬೋದು. ಇಲ್ಲಿ ಸರ್ಚ್ ಟ್ರೈನ್ಸ್ ಅಂತ ಇದೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟ್ರೈನ್ ನಂಬರ್ ಹಾಗೆಯೇ ಪ್ರಾಂಪ್ಟು ಎಂಟರ್ ಮಾಡಿ. ಇಲ್ಲಿ ಆಲ್ ಟ್ರೈನ್ಸ್ ಅಥವಾ ಟ್ರೈನ್ಸ್ ಆನ್ ರನ್ ಅಂತ ಇರುತ್ತೆ. ಇಲ್ಲಿ ನೀವು ನಿಮಗೆ ಬೇಕಾದ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ಟ್ರೈನ್ ಲಿಸ್ಟ್ ಇಲ್ಲಿ ಬರುತ್ತೆ. ಅಂದರೆ ನೀವು ಎಂಟರ್ ಮಾಡಿರುವಂಥ ಟ್ರೈನ್ ನಂಬರ್ ಅಥವಾ ನೇಮ್ ಇರುವಂಥ ಟ್ರೈನು ಯಾವ ಊರಲ್ಲಿದೆ, ಎಲ್ಲಿದೆ ಅಂತ ನೀವು ಇಲ್ಲಿ
ಚೆಕ್ ಮಾಡ್ಬೋದು. ಹಾಗೆ ಅದೇ ರೀತಿ ಇಲ್ಲಿ PNR ಸ್ಟೇಟಸ್ ಇರುತ್ತೆ. PNR ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನಿಮ್ಮೊಂದು PNR ನಂಬರನ್ನು ಎಂಟರ್ ಮಾಡಿ ಶೋ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ PNR ಸ್ಟೇಟಸನ್ನು ಚೆಕ್ ಮಾಡ್ಬೋದು. ಅದೇ ರೀತಿಯಲ್ಲಿ ಟ್ರ್ಯಾಕ್ ಯುವರ್ ಟ್ರೈನ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನಿಮ್ಮೊಂದು ಟ್ರೈನ್ ನಂಬರ್ ಅಥವಾ ಟ್ರೈನ್ ನೇಮನ್ನು ಎಂಟರ್ ಮಾಡಿ ನಿಜವಾದ ಲೊಕೇಶನ್ನ ನೀವು ಇಲ್ಲಿ ತಿಳ್ಕೊಬೋದು. ಈಗ ವೆರ್ ಈಸ್ ಮೈ ಟ್ರೈನ್ ಆ್ಯಪ್ ಯಾವ ರೀತಿ ವರ್ಕ್ ಆಗ್ತಿತ್ತು ಅದೇ ರೀತಿ ಈ ಒಂದು ಆ್ಯಪ್ ಇಲ್ಲಿ ನಿಮಗೆ ಕೆಲಸ ಮಾಡುತ್ತೆ. ಹಾಗೇನೇ ಸ್ನೇಹಿತರೆ ಇಲ್ಲಿ ನೀವು ಫುಡ್ಡನ್ನು ಕೂಡ ಆರ್ಡರ್ ಮಾಡ್ಬೋದು. ಇಲ್ಲಿ ಆರ್ಡರ್ ಫುಡ್ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ PNR ನಂಬರ್ ಅಂದರೆ ನಿಮ್ಮೊಂದು ಟಿಕೆಟ್ ನಂಬರನ್ನು ಎಂಟರ್ ಮಾಡಿ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ಸೊ ಇಲ್ಲಿ ನೀವು ಡೈರೆಕ್ಟಾಗಿ ಈಸಿಯಾಗಿ ಫುಡ್ಡನ್ನು ಕೂಡ ಆರ್ಡರ್ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ ಒಂದು ವೇಳೆ ನಿಮಗೆ ನೀವು ಟ್ರೈನ್ ಜರ್ನಿ ಮಾಡುವಾಗ ಏನಾದರೂ ಸಮಸ್ಯೆ ಆಯ್ತು ಅಂದರೆ ಇಲ್ಲಿ ರೈಲ್ ಮಠದಿದೆ. ಹಾಗೆ ಫೈಲ್ ರಿಫಂಡ್ ಕೂಡ ಇದೆ. ಇಲ್ಲಿ ನೀವು ಫೈಲನ್ನು ರಿಫಂಡ್ ಮಾಡುವುದಾಗಿ ಇಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ರೈಲ್ ಮಠದ್ಗೆ ಹೋಗಿ ಕಂಪ್ಲೇಂಟ್ ಕೂಡ ಮಾಡ್ಬೋದು. ಸ್ನೇಹಿತರೆ ಈ ರೀತಿಯಾಗಿ ನೀವು ಈ ಒಂದೇ ಆ್ಯಪಲ್ಲಿ ಎಲ್ಲ ಸೌಲಭ್ಯನೂ ಕೂಡ ಯೂಸ್ ಮಾಡ್ಕೋಬೋದು. ಒಂದೊಂದು ಸೇವೆಗೆ ಒಂದೊಂದು ಆ್ಯಪನ್ನು ಇನ್ಸ್ಟಾಲ್ ಮಾಡೋ ಅವಶ್ಯಕತೆಯೇ ಇಲ್ಲ. ಕೇವಲ ಈ ಒಂದು ಆ್ಯಪಲ್ಲಿ ನೀವು ಪ್ರತಿಯೊಂದು ಸೇವೆಗಳನ್ನು ಈ ಒಂದು ಆ್ಯಪಲ್ಲಿ ನೀವು ಯೂಸನ್ನು ಮಾಡ್ಕೋಬೋದು. ಸೊ ಇದು ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಟ್ರೈನ್ ಜರ್ನಿ ಯಾರೆಲ್ಲ ಮಾಡ್ತಾರೋ ಅವರಿಗೆ ಈ ಒಂದು ಆ್ಯಪು ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಟ್ರಾವೆಲ್ ಫೀಡ್ಬ್ಯಾಕ್ ಕೂಡ ಕೊಡ್ಬೋದು ಸ್ನೇಹಿತರೆ. ಇಲ್ಲಿ ಲಾಸ್ಟಲ್ಲಿ ಟ್ರಾವೆಲ್ ಫೀಡ್ಬ್ಯಾಕನ್ನು ಕೂಡ ನೀವು ಇಲ್ಲಿ ಈ ಒಂದು ಆ್ಯಪಲ್ಲಿ ನೀಡ್ಬೋದು. ಸ್ನೇಹಿತರೆ ಈ ಒಂದು ಆ್ಯಪಲ್ಲಿ ನೀವು ಡೈರೆಕ್ಟಾಗಿ ಟ್ರೈನ್ ಟಿಕೆಟನ್ನು ಬುಕ್ ಮಾಡೋದಕ್ಕೆ ಮೊದಲಿಗೆ ಪ್ರೊಫೈಲನ್ನು ಕಂಪ್ಲೀಟ್ ಮಾಡಬೇಕು. ಇಲ್ಲಿ ಯು ಅಂತ ಇರುತ್ತೆ. ಯು ಮೇಲೆ ಕ್ಲಿಕ್ ಮಾಡಿದ್ರಲ್ಲಿ ಪ್ರೊಫೈಲ್ ಇನ್ಕಂಪ್ಲೀಟ್ ಅಂತ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮೊಂದು ಆಧಾರ್ ನಂಬರ್ ಹಾಗೆ ಡೇಟ್ ಆಫ್ ಬರ್ತು ಪ್ರತಿಯೊಂದು ಡೀಟೇಲ್ಸನ್ನು ನೀವು ಇಲ್ಲಿ ಕರೆಕ್ಟಾಗಿ ಫಿಲ್ ಮಾಡಿ ಪ್ರೊಫೈಲನ್ನು ಕಂಪ್ಲೀಟ್ ಆದ ತಕ್ಷಣ ನೀವು ಇಲ್ಲಿ ಡೈರೆಕ್ಟಾಗಿ ಈ ಒಂದು ಆ್ಯಪಲ್ಲಿನೇ ಟಿಕೆಟನ್ನು ಬುಕ್ ಮಾಡ್ಬೋದು. ರಿಸರ್ವ್ಡ್ ಇರ್ಬೋದು, ಅನ್ರಿಸರ್ವ್ಡ್, ಹಾಗೆ ಪ್ಲ್ಯಾಟ್ಫಾರ್ಮ್ 3 ಟಿಕೆಟ್ಸನ್ನು ನೀವು ಇಲ್ಲಿ ಬುಕ್ ಮಾಡ್ಬೋದು. ಹಾಗೆಯೇ ಫುಡ್ಡನ್ನು ಆರ್ಡರ್ ಮಾಡ್ಬೋದು ಅಥವಾ ನಿಮ್ಮ ಒಂದು ಟ್ರೈನನ್ನು ಟ್ರ್ಯಾಕ್ ಮಾಡೋದು ಪ್ರತಿಯೊಂದು ಸೇವೆನ ನೀವು ಇಲ್ಲಿ ಉಪಯೋಗಿಸ್ಕೋಬೋದು. ಸ್ನೇಹಿತರೆ ನೀವು ಕೂಡ ಟ್ರೈನ್ ಜರ್ನಿ ಜಾಸ್ತಿ ಮಾಡ್ತೀರಾ ಅಂದರೆ ಈ ಒಂದು ಆ್ಯಪ್ ನೀವು ಇನ್ಮೇಲೆ ಇನ್ಸ್ಟಾಲ್ ಮಾಡಿ ಫ್ರೀಯಾಗಿ ಯೂಸ್ ಮಾಡ್ಕೋಬೋದು. ಸೊ ಒಂದೇ ಆ್ಯಪಲ್ಲಿ ಎಲ್ಲ ಸೇವೆ ಕೂಡ ನಿಮಗೆ ಸಿಗುತ್ತೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋ ನೀಡ್ತಾ ಇರ್ತೇನೆ. ಹಾಗೆಯೇ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ರೈಲ್ವೆ ಜರ್ನಿ ಯಾರೆಲ್ಲ ಹೆಚ್ಚು ಮಾಡ್ತಾರೋ ಅವರಿಗೂ ಕೂಡ ಈ ಒಂದು ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.